ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾಯಿದ್ದೀನಿ ಮಸಾಲ ಪಡ್ಡು ರೆಡಿ ಮಾಡ್ತಾಯಿದ್ದೀನಿ. ಮಸಾಲ ಪಡ್ಡಿಗೆ ನಾನು 1 kg ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಮೆಂತ್ಯ ಕಾಳು ತೊಗೋತಿದ್ದೀನಿ. ಅಕ್ಕಿ ತೊಗೊಂಡಿದ್ದೀನಿ 1 kg ಅಷ್ಟು. ಇದು ಚೆನ್ನಾಗಿ ಕ್ಲೀನಾಗಿ ಸ್ವಚ್ಛ ಮಾಡಿಟ್ಟಿದ್ದೀನಿ. ಇದು ಮೆಂತ್ಯ ಕಾಳು ಮತ್ತು ಒಂದು ಪಾವು kg ಕಮ್ಮಿ ಅಷ್ಟು ಉದ್ದಿನಬೇಳೆ. ಇದು ಹಸಿರು ಬಟಾಣಿ ತೊಗೊಂಡಿದ್ದೀನಿ. ಕಡಲೆಬೇಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಒಂದು ಬಟ್ಲದಷ್ಟು. ಇವಾಗ ಒಂದು ಪಾತ್ರೆಯಲ್ಲಿ ಇದು ಅಕ್ಕಿಯನ್ನು ಹಾಕೊಳ್ಳೋಣ. ಇದು ದಪ್ಪ ಅಕ್ಕಿ ತೊಗೊಂಡಿದ್ದೀನಿ. ಮತ್ತು ಉದ್ದಿನಬೇಳೆ ಹಾಕೊಳ್ಳೋಣ. ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಬಟಾಣಿ ಕಾಳು, ಮೆಂತ್ಯಕಾಳು. ಇವಾಗ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಬರೋಣ. ಒಂದು ಚೆನ್ನಾಗಿ ಡಸ್ಟ್ ಹೋಗೋ ತನಕ 2-3 ನೀರಿಂದ ಚೆನ್ನಾಗಿ ತೊಳಿಬೇಕು. ಹೀಗೆ ತಿಕ್ಕಿ ತೊಳೆದ್ರೆ ಚೆನ್ನಾಗಿರ್ತದೆ. ಇದರೊಳಗೆ ಡಸ್ಟ್ ಇರೋ ಕಾರಣ ಚೆನ್ನಾಗಿ ತೊಳಿಬೇಕು. ನಾನು 2 ಚರ್ಗಿಯಷ್ಟು ನೀರು ಹಾಕಿ ಇವಾಗ ಇದು ನೆನೆಯಲಿಕ್ಕೆ ಇಡ್ತೀನಿ. 8 ತಾಸು ನೆನಿಬೇಕು. ನೋಡಿ, ಇವಾಗ ರಾತ್ರಿಯಲ್ಲಿ ನೆಂದಿದಂಥ ಅಕ್ಕಿ ತೋರಿಸ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ನೆಂದಿದೆ. ಹೀಗೆ ಕಟ್ ಆಗಬೇಕು ಅಕ್ಕಿ. ಇವಾಗ ನಾನು ಮಿಕ್ಸರ್ ಜಾರಿಗೆ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಮಿಕ್ಸರ್ ಜಾರಲ್ಲಿ ಇದು ಸ್ವಲ್ಪ ಸ್ವಲ್ಪ ಅಂತ ನೀರೆಲ್ಲ ತೆಗೆದು ಮಿಕ್ಸರ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸರ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹೀಗೆ ಭಾಳ ಹಿಟ್ಟಾಗಿ ನಾವು ಅಕ್ಕಿಯನ್ನು ಮಿಕ್ಸರ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ನಾನು ಚುನ್ಮರಿ ಹಾಕ್ತಾಯಿದ್ದೀನಿ. ಮಂಡಕ್ಕಿ ಹಾಕಿದರೆ ಕ್ರಿಸ್ಪಿ ಆಗ್ತವೆ ಪಡ್ಡು. ನಾನು ತೊಳೆದಿಟ್ಟು ಚುನ್ಮರಿಯನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ತೊಳೆದೇನೆ. ಇದು ಕೂಡ ಮಿಕ್ಸರ್ ಜಾರಲ್ಲಿ ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಹಿಟ್ಟು ಹಾಕಿಡೋಣ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು 1 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸರ್ ಜಾರಲ್ಲಿ ಹಿಟ್ಟೆಲ್ಲ ತಗೊಳ್ಳೋಣ. ಇದು ಓವರ್ನೈಟ್ 8 ತಾಸು ನೆನಿಬೇಕಾಗ್ತದೆ. ಚೆನ್ನಾಗಿ ಹೀಗೆ ನಾನು ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಇವಾಗ ಮುಚ್ಚಿಡೋಣ. ಓವರ್ನೈಟ್ ಮುಚ್ಚಿಡಬೇಕು. ಇವಾಗ ಬೆಳಗ್ಗೆದ್ದು ನಾನು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಉಬ್ಬಿದೆ ನೋಡಿ. ಹೀಗೆ ಉಬ್ಬು ಬರಬೇಕು ಹಿಟ್ಟು. ನೋಡಿ, ನಿಮಗೆ ಕಾಣಿಸ್ತದೆ ಎಷ್ಟು ಚೆನ್ನಾಗಿ ಉಬ್ಬಿದೆ ಹಿಟ್ಟು. ಹೀಗೆ ಉಬ್ಬಿದೆ ಅಂತ ಹಿಟ್ಟಿಗೆ ನಾನು ಬೇರೆ ಬಾಂಡೆಯಲ್ಲಿ ಆಗಲಿ ಬುಟ್ಟಿಯಲ್ಲಿ ಆಗಲಿ ತಕ್ಕೋಬೇಕು. ನಾನು ಇದಕ್ಕೆ ಮಸಾಲ ಪಡ್ಡೆ ಯಾಕಂದೆ ಅಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ನಾನು 2 ಆನಿಯನ್ ತೊಗೊಂಡಿದ್ದೀನಿ, ಸೌತೆಕಾಯಿ, ಗಜ್ಜರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ, ಸ್ವಲ್ಪ ಉಪ್ಪು, ರುಚಿಗಾಗೋಷ್ಟು ಉಪ್ಪು ಹಾಕೋಬೇಕು. ಸ್ವಲ್ಪ ಒಂದು ಚಿಕ್ಕ ಬಟ್ಲದಷ್ಟು ಒಂದು ಬಟ್ಲ ಸಣ್ಣ ರವೆ ಹಾಕಿದ್ದೀನಿ, ಬಾಂಬೆ ರವೆ. ಇವಾಗ
ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಲ್ಲ ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ. ಸೌತೆಕಾಯಿ, ಇದು ಗಜ್ರಿ, ಕೊತ್ತಂಬರಿ ಮತ್ತು ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ, ಚಾಕ್ ಹಾಕೋ ಸಕ್ಕರೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋಣ. ಇವಾಗ ನಾನು ಪಡ್ಡಿನ ಹಂಚು ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಎಣ್ಣೆ ಹಾಕ್ತಾ ಹೋಗೋಣ. ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಪಡ್ಡಿನ ಹಂಚು. ನೋಡಿ, ಹೀಗೆ ಸ್ವಲ್ಪ ಸ್ವಲ್ಪವಾಗಿ ಒಂದೊಂದಾಗಿ ಹಾಕ್ತಾ ಹೋಗಬೇಕು. ಇವಾಗ ಇದ್ರ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಅಂದರೆ ಅಷ್ಟೇ ಆಗ್ತದೆ ಕ್ರಿಸ್ಪಿ, ಮತ್ತು ಎಕ್ದಮ್ ಕಲರ್ ಬ್ರೌನ್ ಆಗಿರ್ತದೆ. ಇದು ಚುನ್ಮರಿ ಹಾಕಿದ್ದಕ್ಕೆ ಈ ಕಲರ್ ಬರ್ತದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಬೆಳಗ್ಗೆ ನಾನು ನಾಷ್ಟಾಕ್ಕಂತ ಮಾಡಿದ್ದೆ. ಇದ್ರ ಜೊತೆ ನಾನು ಮತ್ತು ಪುಟಾಣಿ ಕೊಬ್ಬರಿ ಹಾಕಿ ಮಾಡಿದಂಥ ಚಟ್ನಿ ಇಟ್ಟಿದ್ದೀನಿ. ಚಟ್ನಿ ರೆಸಿಪಿನೂ ಬಿಡ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ನೀವು ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತ ತಿಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ.